ಈಗ ನರೇಗಾದ ಏನಾದ್ರು ಪಾದಯಾತ್ರೆಗಳು ನಿಮ್ಮ ಹಳ್ಳಿಲ್ಲ ಮಾಡ್ಬೇಕು ಅಂತ ಪಾದಯಾತ್ರೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ಧೋರಣೆ ಏನ್ ತಗೊಂಡಿದೆ, ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನ ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನ್ ಸಿಗಿಸ್ತಾ ಇದೆ, ಇದನ್ನ ಬಿಚ್ಚಿ ಬಿಚ್ಚಿ ಹೇಳ್ತೀವಿ. ಮನಮೋಹನ್ ಸಿಂಗ್ ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡ್ಬೇಕು ಅಂತ ಹೇಳಿ ನರೇಗಾನ ತಂದು ಅಷ್ಟೊಂದು ಇದನ್ನ ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನ ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದ್ರು. ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯ್ತು. ಒಂದು ಕಾಂಪೌಂಡ್ ಇರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಉದು ಬದ ಮತ್ತೆ ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು, ಕೊಳವೆಗಳನ್ನ ತೋಡೋದಿರ್ಬೋದು, ಎಲ್ಲವನ್ನ ಮಾಡ್ಕೊತಾ ಇದ್ರು. ಅದಕ್ಕೆಲ್ಲ ನೀವೀಗ ಚಪ್ಪಡಿ ಹೇಳ್ತಿದ್ದೀರಲ್ಲ, ಇದ ನಿಮ್ದು. ಅವ್ರು ಪೂರಾ 100% ಅವರೇ ಕೊಡ್ತಾ ಇದ್ರು. ನೀವ್ ಯಾಕೆ 40% ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ? ನಿಮ್ ಹತ್ರ ದುಡ್ಡಿಲ್ವಾ? ಸಾಲ ಜಾಸ್ತಿ ಆತಾ? ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮ್ಗೆ? ನಿಮ್ಮ ನರೇಗಾದಲ್ಲಿ ಕರ್ನಾಟಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅಂತ. ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಬೇಡ ಅಂತ ಹೇಳ್ತೀವಿ ನಾವು. ಅದನ್ನ ಸರಿಪಡಿಸಿ ಸರ್. ಆಮೇಲೆ ಈಗ ನೀವು ಹಳ್ಳಿಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಅವರು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋದಕ್ಕೆ ಹೇಳು. ಯಾವ್ದು ಬಳ್ಳಾರಿ ಟು ಬೆಂಗಳೂರ್ನಾರ ಮಾಡ್ಲಿ, ಬೆಂಗಳೂರು ಟು ಹೈದರಾಬಾದ್ನಾರ ಮಾಡಿ ಕೇಳಿ, ಅವ್ರವ್ರ ಇಷ್ಟ. ಅಲ್ಲಿ ಏನ್ ನಡೆದಿದೆ, ಬಳ್ಳಾರಿ ಟು ಬೆಂಗಳೂರು ನಡೆಯಕ್ಕೆ ಏನ್ ನಡೆದಿದೆ ಅಲ್ಲಿ? ಒಂದು ಮಹಾ ವಾಲ್ಮೀಕಿ ಅವರ ಭಾವಚಿತ್ರನ ಕಟ್ಟೋದಕ್ಕೋಸ್ಕರ ನಡೆದಂತ ಒಂದು ಸಣ್ಣ ಗಲಾಟೆ. ಅದನ್ನ ನೀವು ರಾಜಕೀಯವಾಗಿ ತಿರ್ಸ್ಕೊಂಡು, ಹಂಗಂದ್ರೆ ವಾಲ್ಮೀಕಿ ಅವರ ಭಾವ ಕಟ್ಟಿದ್ದನ್ನ ಏನು ಕಟ್ಟಿ ತಕ್ಕಳಪ್ಪ, ಅಲ್ಲಿ ನನಗೆ ಬೇಡ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ಮುಗ್ದೋಯ್ತು. ಈಗ ನಮ್ಮನ್ನ ತಂದು ಕೊಡ್ತಾರಪ್ಪ ಬೇರೆ ಪಕ್ಷದವ್ರು, ಅದಕ್ಕೆ ನಾವು ಗಲಾಟೆ ಮಾಡಕ್ಕಾಗತ್ತ? ಅದಕ್ಕೆ ಪಾದಯಾತ್ರೆ ಮಾಡ್ಬೇಕಾ? ಎಲ್ಲ ಕಾರ್ಯಕರ್ತ ಯಾಕೆ ಸತ್ತೋದ? ಇವ್ರು ಬಂದು ಅದನ್ನ ಹರಿದು ಹಾಕಿರು, ಆಮೇಲೆ ಗಲಾಟೆ ಮಾಡಿರು, ಅದರಿಂದ ಫೈರಿಂಗ್ ಆಯ್ತು. ಬಾವುಟ ಕಟ್ಟಿದ್ರು ಇವ್ರ ಮನೆ ಮುಂದೆ. ಜೆಡಿಎಸ್ ನವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಬಲಿ ಕೊಡ್ತಕ್ಕಂತ ಪಕ್ಷ ಅಂತ. ಯಾರು? ಕಾಂಗ್ರೆಸ್ ಪಕ್ಷ. ಅವ್ರೆಲ್ಲರೂ ಉದ್ಧಾರ ಮಾಡ್ಯಾರ. ಎಲ್ಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಅವ್ರದೇ ಇದು. ಎಲ್ಲಾರು ಅವರಿಂದಲೇ ಬೆಳೆದಿರೋದು, ಅವರಿಂದಲೇ ಬೆಳ್ಕೊಂಡೋದು. ಬೆಳಿ ಆಮೇಲೆ ಅದಕ್ಕೆ ಅವರ ವೈಯಕ್ತಿಕವಾದ ಹೇಳಿಕೆಗಳನ್ನೆಲ್ಲ ನಾವು ಟೀಕೆ ಮಾಡೋದಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಂತಲ್ಲ ಸರ್, ಸ್ವಾಗತ ಮಾಡ್ತೀರಿ? ಸ್ವಾಗತ ಮಾಡಿ, ಬರ್ಲಿ. ಈಗಾಗ್ಲೇ ಮಾಡಿ ಹೋಗ್ಯಾರೆ, ಮತ್ ಬರ್ತೀವಿ ಅಂದ್ರೆ ಬರ್ಲಿ. ಬರ್ಲಿ ಹೇಳು. ರೇವಣ್ಣರು ನಾನೇ ಹೇಳಿದ್ನಲ್ಲ, ಬಂದ್ ನಿಂತ್ಕೊಂಡ್ಬಿಡಪ್ಪ. ಬಹಿರಂಗ ಆಹ್ವಾನ ಕೊಟ್ಟಿದ್ದೀನಲ್ಲ, ಬಂದ್ ನಿಲ್ಲಿ. ಅದೇ ಪ್ರಜಾಪ್ರಭುತ್ವ. ಯಾರನ್ನ ಬರಬೇಡ ಬರಬೇಕು ಇದಲ್ಲ, ಇಚ್ಛಾಶಕ್ತಿ ಅಲ್ಲ. ಇದು ಆಹ್ವಾನ ಕೊಡ್ತಾ ಇದ್ದೀರಾ ಅಥವಾ ಏನು ಸರ್? ಅಲ್ಲ, ಅವ್ರು ಬರ್ತೀನಿ ಅಂತ ಅಂದ್ರೆ ಸವಾಲಾಗಿ ಕರಿತಾ ಇದ್ದೀರಾ? ಸವಾಲಾಕಲ್ಲ, ಇವರೆಲ್ಲ ಬರ್ತಾರೆ. ಪೇಪರ್ ನಲ್ಲಿ ಹಿಂಗೆ ಕೇಳಿದ್ರು, ನಾನು ಭಾಷಣದಲ್ಲಿ ಹೇಳಿದ್ದೆ, ಬಲ್ರಪ್ಪ ಬರೋ ಕರ್ಕೊಂಬರ್ರಪ್ಪ ಅಂತ ಹೇಳಿ. ಬರ್ಲಿ. ಯಾರು? ಕುಮಾರಸ್ವಾಮಿ ಸರ್. ಅವ್ರು ಯಾವ ಲೀಸ್ ಅಲ್ಲಿ ಇದ್ರಂತೆ? 2 ಸರಿ ಆಗಿದ್ರಲ್ಲ, ಯಾವ ಲೀಸ್ ಅಲ್ಲಿ ಇದ್ರು ಕೇಳಿ. ಅವ್ರ ಯಾವ ಲೀಸ್ ಅಲ್ಲಿ ಆಗಿದ್ರು ಕೇಳ್ರಿ. ಇವ್ರಿಗೆ ಹೇಳರು ಅವ್ರ ಯಾವ ಲೀಸ್ ಎಲ್ಲ ಇದ್ರು ಕೇಳಿ. 2 ಸಾರಿ ಮುಖ್ಯಮಂತ್ರಿ ಎಲ್ಲ ಸ್ವಂತ ಅವೆಲ್ಲ ಟೀಕೆ ಮಾಡೋದಕ್ಕೆ ಅಷ್ಟೇನೆ. ಅವರು ಲೀಸ್ ಇಡಲ್ಲ ಇದ್ದದ್ದು. 2 ಸಾರಿ ಮುಖ್ಯಮಂತ್ರಿ ಏನು ಸ್ವತಃ 113 ತಗೊಂಡು ಬಂದಿದ್ರು ವಿಧಾನಸಭೆಗೆ. ಇವ್ರು 136 ತಗೊಂಡ್ಬಂದಾರೆ. ಅವ್ರು 113 ಅಲ್ಲ 40-42 ತಗೊಂಡು ಅವರು ಲೀಸ್ಡ್ ಬೇಸಿಸ್ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಧಕ್ಕೆ ಇಳಿದೋದು. ಯಾಕೆ ಸುಮ್ಮನೆ ಟೀಕೆ ಮಾಡೋದು? ಒಳ್ಳೇದಲ್ಲ. ಅವ್ರ ಘನತೆ ಗೌರವಕ್ಕೂ ಅವರು ನಾವು ನಡ್ಕೋಬೇಕು, ಎಲ್ಲರೂ ನಡ್ಕೋಬೇಕು. ಬರೀ ಟೀಕೆನೆ ಆಗೋದು ಬೇಡ, ಟೀಕೆ ಆಗೋದು ಒಳ್ಳೇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.